ಅನ್ನದಾತ ಬೆಳೆದ ಬಂಗಾರದಂತ ಬೆಳೆಗೆ ಕನ್ನ ಹಾಕಿರುವಂತಹ ಘಟನೆ ಆಗಿದೆ. ಯಾದಗಿರಿಯಲ್ಲಿ ರಾತ್ರೋರಾತ್ರಿ ಜೋಳದ ಬೆಳೆ ನಾಶ ಮಾಡಿರುವಂತ ಘಟನೆ ಆಗಿದೆ. ಯಾದಗಿರಿ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಬಂಗಾರದಂತ ಬೆಳೆಯನ್ನ ನಾಶ ಮಾಡಿದ್ದಾರೆ ರಾತ್ರೋರಾತ್ರಿ. ಕೂಡ್ಲೂರು ಗ್ರಾಮದ ರೈತ ಮಲ್ಲಪ್ಪ ಅವರಿಗೆ ಸೇರಿದಂತ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಸುಮಾರು 4 ಎಕರೆ ಜಮೀನಲ್ಲಿ ಬೆಳೆದಂತ ಬೆಳೆ, ಅದು ಬಿಳಿ ಜೋಳವನ್ನ ಬೆಳೆದಿದ್ರು, ಅದು ಹಾನಿ ಮಾಡಲಾಗಿದೆ. ಬಿಳಿ ಜೋಳದ ಬೆಳೆ ಹಾನಿಯಾಗಿ ಈಗ ರೈತ ಕುಟುಂಬ ಕಂಗಾಲಾಗಿದ್ದಾರೆ. ಬೆಳೆ ನಾಶ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಅನ್ನದಾತ ಈಗ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾನೆ. ಅನ್ನದಾತ ಬೆಳೆದ ಬಂಗಾರದಂತ ಬೆಳೆಗೆ ಕನ್ನ ಹಾಕಿರುವಂತಹ ಘಟನೆ ಆಗಿದೆ. ಯಾದಗಿರಿಯಲ್ಲಿ ರಾತ್ರೋರಾತ್ರಿ ಜೋಳದ ಬೆಳೆ ನಾಶ ಮಾಡಿರುವಂತ ಘಟನೆ ಆಗಿದೆ. ಯಾದಗಿರಿ ತಾಲೂಕಿನ ಕೂಡ್ಲೂರು ಗ್ರಾಮದಲ್ಲಿ ನಡೆದಿರುವಂತ ಘಟನೆ. ಬಂಗಾರದಂತ ಬೆಳೆಯನ್ನ ನಾಶ ಮಾಡಿದ್ದಾರೆ ರಾತ್ರೋರಾತ್ರಿ. ಕೂಡ್ಲೂರು ಗ್ರಾಮದ ರೈತ ಮಲ್ಲಪ್ಪ ಅವರಿಗೆ ಸೇರಿದಂತ ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಸುಮಾರು 4 ಎಕರೆ ಜಮೀನಲ್ಲಿ ಬೆಳೆದಂತ ಬೆಳೆ, ಅದು ಬಿಳಿ ಜೋಳವನ್ನ ಬೆಳೆದಿದ್ರು, ಅದು ಹಾನಿ ಮಾಡಲಾಗಿದೆ. ಬಿಳಿ ಜೋಳದ ಬೆಳೆ ಹಾನಿಯಾಗಿ ಈಗ ರೈತ ಕುಟುಂಬ ಕಂಗಾಲಾಗಿದ್ದಾರೆ. ಬೆಳೆ ನಾಶ ಮಾಡಿದ ಕಿಡಿಗೇಡಿಗಳ ವಿರುದ್ಧ ಅನ್ನದಾತ ಈಗ ಆಕ್ರೋಶವನ್ನ ಕೂಡ ಹೊರಹಾಕಿದ್ದಾನೆ. ಕಾರ್ಖಾನೆಯ ಕಲುಷಿತ ನೀರನ್ನ ಕೆರೆಗಳಿಗೆ ಹರಿಸ್ತಾ ಇರತಕ್ಕಂಥ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ರೈತರು ಉರುಳು ಸೇವೆ ಮಾಡ್ತಾ ಇದ್ದಾರೆ. ಪೀಣ್ಯದಲ್ಲಿರೋ ಕಚೇರಿ ದೊಡ್ಡಬಳ್ಳಾಪುರಕ್ಕೆ ವರ್ಗಾಯಿಸಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ರೈತರು ಉರುಳು ಸೇವೆ ಮಾಡಿ ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದಾರೆ. ತ್ಯಾಜ್ಯ ನೀರಿನಿಂದ ಅದನ್ನ ಕೆರೆಗಳಿಗೆ ಹರಿಸಿ ಅಂತರ್ಜಲ ಹಾಳು ಮಾಡ್ತಾ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅದರ ವಿರುದ್ಧ ಕ್ರಮ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿರೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯನ್ನ ಕೂಡಲೇ ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆ ಮಾಡಬೇಕು ಅನ್ನೋದು ರೈತರ ಆಗ್ರಹ. ಗ್ರಾಮಾಂತರ ಜಿಲ್ಲೆಯ ಮಾಲಿನ್ಯದ ಬಗ್ಗೆ ದೂರು ನೀಡೋದಕ್ಕೆ ನಾವು ಯಾವಾಗಲೂ ಬೆಂಗಳೂರಿಗೆ ಬರಬೇಕು, ಅಲ್ಲದೆ ಈ ಭಾಗದ ಸಾಕಷ್ಟು ಕಾರ್ಖಾನೆಗಳು ತ್ಯಾಜ್ಯ ನೀರು ಕೆರೆಗರಿಸ್ತಾ ಇದ್ದಾವೆ ಅಂತ ಆರೋಪ. ಇವತ್ತು ಕೈಗಾರಿಕೆಗಳಿಂದ ನಮ್ಮ ಭಾಗದಲ್ಲಿರ್ತಕ್ಕಂಥ ಅಂತರ್ಜಲ ಸಂಪೂರ್ಣ ಕಲುಷಿತ ಆಗಿದೆ. ಕುಡಿಯಕ್ಕೆ ಯೋಗ್ಯವಾಗಿದೆ. ಅದು ರಾಸಾಯನಿಕ ಯುಕ್ತ ನೀರಾಗಿದೆ. ಅತ್ಯಂತ ಅದು ಯಾವುವು ಅಂದ್ರೆ ಲೆಡ್ಡು, ಸೀಸ, ಕ್ರೋಮಿಯಂ ಈ ತರ ಮಾರಕವಾದ ಪರಿಣಾಮ ಬೀರ್ತಕ್ಕಂಥ ರಾಸಾಯನಿಕ ಅಂಶಗಳು ಇರೋದ್ರಿಂದ, ಜೊತೆಗೆ ಏನು ಅಪ್ರೈಲ್ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಏನು ರಾಸಾಯನಿಕ ಯುಕ್ತ ನೀರನ್ನ ಶುದ್ಧೀಕರಣ ಮಾಡಿ ಮರುಪಯೋಗ ಬಳಕೆ ಮಾಡತಕ್ಕಂಥ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇರೋದು, ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಅದು ಸುಮಾರು 10 ಕೋಟಿನಲ್ಲಿ ಅದು ಸ್ಥಾಪನೆ ಆಗಿದೆ. ಅದನ್ನ ಯಾರು ಉಪಯೋಗಿಸ್ಕೊತಲ್ಲ. ಆ ಕಾರಣಕ್ಕೆ ಅದನ್ನ ಉಪಯೋಗಿಸ್ತಕ್ಕಂಥ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯ ನಿರ್ವಹಿಸಬೇಕಾಗಿದ್ದಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ, ಅದು ಕಣ್ಮುಚ್ಚಿ ಕುಳಿತಿದೆ. ಕಾರ್ಖಾನೆಯ ಕಲುಷಿತ ನೀರನ್ನ ಕೆರೆಗಳಿಗೆ ಹರಿಸ್ತಾ ಇರತಕ್ಕಂಥ ಆರೋಪ ಕೇಳಿಬಂದಿದೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ರೈತರು ಉರುಳು ಸೇವೆ ಮಾಡ್ತಾ ಇದ್ದಾರೆ. ಪೀಣ್ಯದಲ್ಲಿರೋ ಕಚೇರಿ ದೊಡ್ಡಬಳ್ಳಾಪುರಕ್ಕೆ ವರ್ಗಾಯಿಸಿ ಅಂತ ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಿಸಿ ಕಚೇರಿ ಮುಂದೆ ರೈತರು ಉರುಳು ಸೇವೆ ಮಾಡಿ ಪ್ರತಿಭಟನೆ ವ್ಯಕ್ತಪಡಿಸ್ತಾ ಇದ್ದಾರೆ. ತ್ಯಾಜ್ಯ ನೀರಿನಿಂದ ಅದನ್ನ ಕೆರೆಗಳಿಗೆ ಹರಿಸಿ ಅಂತರ್ಜಲ ಹಾಳು ಮಾಡ್ತಾ ಇದ್ದಾರೆ. ಹಲವು ಬಾರಿ ಮನವಿ ಮಾಡಿದ್ರು ಕೂಡ ಅದರ ವಿರುದ್ಧ ಕ್ರಮ ಇಲ್ಲ ಅಂತ ರೈತರು ಕಿಡಿಕಾರಿದ್ದಾರೆ. ಬೆಂಗಳೂರಿನ ಪೀಣ್ಯದಲ್ಲಿರೋ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಚೇರಿಯನ್ನ ಕೂಡಲೇ ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆ ಮಾಡಬೇಕು ಅನ್ನೋದು ರೈತರ ಆಗ್ರಹ. ಗ್ರಾಮಾಂತರ ಜಿಲ್ಲೆಯ ಮಾಲಿನ್ಯದ ಬಗ್ಗೆ ದೂರು ನೀಡೋದಕ್ಕೆ ನಾವು ಯಾವಾಗಲೂ ಬೆಂಗಳೂರಿಗೆ ಬರಬೇಕು, ಅಲ್ಲದೆ ಈ ಭಾಗದ ಸಾಕಷ್ಟು ಕಾರ್ಖಾನೆಗಳು ತ್ಯಾಜ್ಯ ನೀರು ಕೆರೆಗರಿಸ್ತಾ ಇದ್ದಾವೆ ಅಂತ ಆರೋಪ. ಇವತ್ತು ಕೈಗಾರಿಕೆಗಳಿಂದ ನಮ್ಮ ಭಾಗದಲ್ಲಿರ್ತಕ್ಕಂಥ ಅಂತರ್ಜಲ ಸಂಪೂರ್ಣ ಕಲುಷಿತ ಆಗಿದೆ. ಕುಡಿಯಕ್ಕೆ ಯೋಗ್ಯವಾಗಿದೆ. ಅದು ರಾಸಾಯನಿಕ ಯುಕ್ತ ನೀರಾಗಿದೆ. ಅತ್ಯಂತ ಅದು ಯಾವುವು ಅಂದ್ರೆ ಲೆಡ್ಡು, ಸೀಸ, ಕ್ರೋಮಿಯಂ ಈ ತರ ಮಾರಕವಾದ ಪರಿಣಾಮ ಬೀರ್ತಕ್ಕಂಥ ರಾಸಾಯನಿಕ ಅಂಶಗಳು ಇರೋದ್ರಿಂದ, ಜೊತೆಗೆ ಏನು ಅಪ್ರೈಲ್ ಪಾರ್ಕ್ ಅಲ್ಲಿ ಇರ್ತಕ್ಕಂಥ ಎಫ್ಲೂಯೆಂಟ್ ಟ್ರೀಟ್ಮೆಂಟ್ ಏನು ರಾಸಾಯನಿಕ ಯುಕ್ತ ನೀರನ್ನ ಶುದ್ಧೀಕರಣ ಮಾಡಿ ಮರುಪಯೋಗ ಬಳಕೆ ಮಾಡತಕ್ಕಂಥ ಒಂದು ಟ್ರೀಟ್ಮೆಂಟ್ ಪ್ಲಾಂಟ್ ಇರೋದು, ಅದು ಕಾರ್ಯನಿರ್ವಹಿಸ್ತಾ ಇಲ್ಲ. ಅದು ಸುಮಾರು 10 ಕೋಟಿನಲ್ಲಿ ಅದು ಸ್ಥಾಪನೆ ಆಗಿದೆ. ಅದನ್ನ ಯಾರು ಉಪಯೋಗಿಸ್ಕೊತಲ್ಲ. ಆ ಕಾರಣಕ್ಕೆ ಅದನ್ನ ಉಪಯೋಗಿಸ್ತಕ್ಕಂಥ ಉಪಯೋಗಿಸ್ಕೊಂಡು ಮಾಡ್ತಕ್ಕಂಥ ಕಾರ್ಯ ನಿರ್ವಹಿಸಬೇಕಾಗಿದ್ದಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ, ಅದು ಕಣ್ಮುಚ್ಚಿ ಕುಳಿತಿದೆ. ಧಾರವಾಡ
ಧಾರವಾಡದಲ್ಲಿ ಮೆಣಸಿನಕಾಯಿ ಬೆಳೆ ಒಣಗ್ಬಿಟ್ಟಿದೆ. ಕಾಯಿ ಹಣ್ಣಾಗಿ ಕೆಂಪಾಗಿ ಒಣಗೋ ಹಂತದಲ್ಲೇ ಹಾಳಾಗಿದೆ. ನವಲಗುಂದ ಭಾಗದ ರೈತರು ಸಾಕಷ್ಟು ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಕೆಂಪು ಮೆಣಸಿನಕಾಯಿ ಬೆಳೆ ಈ ಸಾರಿ ಕೂಡ ಬಂಪರ್ ಬೆಲೆ ಇರ್ತಕ್ಕಂಥದ್ದು. ಆದರೆ ಚೆನ್ನಾಗಿ ಗಿಡ ಬಂದಿದ್ರು ಕೂಡ ಮೆಣಸಿನಕಾಯಿ ಕೈಗೆ ಬಂದಿಲ್ಲ. ಜಿಲ್ಲೆಯಲ್ಲಿ ಒಟ್ಟು 7,246 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಉಂಟಾಗಿದೆ. ನೋಡಿ, ಅದು ಕೆಂಪಾಗಿ ಹಣ್ಣಾದ ನಂತರ ಹಾಳಾಗ್ಬಿಟ್ಟಿದೆ ಪಾಪ. ಹಾಗಾಗಿ ಸಾಕಷ್ಟು ತೊಂದರೆ ಆಗಿದೆ ರೈತರಿಗೆ. ಬೆಳೆ ಕೈಗೆ ಬಾರದೆ ಲಾಸ್ ಆಗಿದೆ. ಮೆಣಸಿನಕಾಯಿ ಟೈಪ್ ನಮ್ಮ ಕಡೆ ಒಂದು 7,000 ಹೆಕ್ಟರ್ ಚೆನ್ನಾಗಿ ಬಂದಿತ್ತು. ಮಳೆ ಗಿಳಿ ಆಗಿತ್ತು. ರೈತರಿಗೇನೋ ಖುಷಿ ಸಂಗತಿ ಅಂತ ಹೇಳ್ತಾರೆ. ನಾವು ಒಂದು ಉಲ್ಲಾಸದಿಂದ ಅದನ್ನ ಬೆಳೆ ಜಾಪಾನ್ ಮಾಡಿದ್ದೀವಿ. ಈಗ ಕೊಯ್ಲು ಟೈಮ್ಗೆ ಅದನ್ನ ಬಿಡಿಸೋ ಟೈಮ್ಕನ ಏನೈತಿ, ಅದಕ್ಕೆ ರೋಗ ಬಿದ್ದ ಟೈಪ್ ಆಗಿ ಹಸಿರು ಅದು ಕೆಂಪು ಬಣ್ಣ ತಿರುಗಿಸಿ ಅದು ಕೆಟ್ಟ ಕಾರ ಇದಾಗಿ ಹೋಗ್ಬಿಟ್ಟೈತಿ. ಏನು ಎಲ್ಲ ಒಣಗಿ ಒಂದು ಟೈಪ್ ಹಸಿರು ಇದಾಗಿ ಬೂದಿ ರೋಗ ಬಿದ್ದು ಅದು ಹಾಳಾಗೈತಿ. ಮತ್ತು ಪರಿಹಾರವನ್ನ ಸರ್ಕಾರ ಮೊದಲಿಗೆ ಆದ್ರೂ ಪರ್ಯಾಯ ಮೆಣಸಿನಕಾಯಿ ಚೆನ್ನಾಗಿ ಪೀಕ್ ಬಂದರೂ ಕೂಡ ಸಕಾಲಕ್ಕೆ ಮಳೆ ಅಭಾವ ಆಗಿ ಕಾಯೆಲ್ಲ ಬೂದಿ ಬಿದ್ದು ಕಾಯೆಲ್ಲ ಕೆಟ್ಟವು. ಎಲ್ಲ ಎಣ್ಣೆ ಎಲ್ಲ ಥರದ ಎಣ್ಣೆ ಹೊಡೆದೇವೆ. ಎಲ್ಲ ಕಂಪ್ನಿ ಎಣ್ಣೆ ಯೂಸ್ ಮಾಡೇವಿ. ಆದರೆ ಬಟ್ ಅದು ಪ್ರಯೋಜನ ಆಗಿಲ್ಲ. ಧಾರವಾಡಲ್ಲಿ ಖರ್ಚೇ ಇಲ್ಲ ಸರ್. ಖರ್ಚು ಮಾಡಿದ್ದೆ ಅದು ಪೀಕ್ ಚಲೋ ಬಂದು ರೇಟ್ ಸಿಗ್ತಿಲ್ಲ. ಅದಕ್ಕೆ ಬೆಂಬಲ ಬೆಲೆ ಕೊಡ್ಬೇಕು. ನಾವು ಪೀಕ್ ಬಂದಿಲ್ಲ ಸಿಗ್ತಿತ್ತು. ಆದರೆ ಪೀಕು ಇಲ್ಲ, ಬೆಳೆನೂ ಇಲ್ಲ. ಧಾರವಾಡದಲ್ಲಿ ರೈತರಿಗೆ ಅರೆಕಾಸಿನ ಪರಿಹಾರವನ್ನ ವಿತರಣೆ ಮಾಡಲಾಗಿದೆ ಅನ್ನುವ ವಿಚಾರ ಕೇಳಿ ಬರ್ತಾ ಇದೆ. ಇಡೀ ಜಿಲ್ಲೆಯಲ್ಲಿ 65,000 ಹೆಕ್ಟೇರ್ ಪ್ರದೇಶದ ಬೆಳೆ ಹಾನಿಯಾಗಿತ್ತು. ಪ್ರತಿ ಎಕರೆಗೆ ಕೇವಲ 1,700 ರೂಪಾಯಿಂದ 1,800 ರೂಪಾಯಿ ಪರಿಹಾರದ ಹಣವನ್ನ ಜಮೆ ಮಾಡಲಾಗಿದೆ. ಧಾರವಾಡ ಜಿಲ್ಲೆಯಲ್ಲಿ 19,058 ರೈತರಿಗೆ ಪರಿಹಾರ ವಿತರಣೆ ಮಾಡಲಾಗಿದೆ. ರಸಗೊಬ್ಬರದ ಖರ್ಚಿಗೂ ಸಾಕಾಗದ ಸರ್ಕಾರದ ಪರಿಹಾರ. ಈ ಪರಿಹಾರವನ್ನು ಇಟ್ಕೊಂಡು ಏನ್ ಮಾಡೋದು ಅಂತೇಳಿ ರಾಜ್ಯ ಸರ್ಕಾರದ ವಿರುದ್ಧ ಧಾರವಾಡ ಭಾಗದ ರೈತರು ಹೋರಾಟಕ್ಕೆ ಮುಂದಾಗ್ತಿದ್ದಾರೆ. 6,34,00,000 ಪರಿಹಾರ ವಿತರಣೆ ಹೆಸರಿಗೆ ಕೋಟಿ ಪರಿಹಾರ. ಆದ್ರೆ ರೈತನ ಖಾತೆಗೆ ಜಮೆ ಆಗ್ತಾ ಇರೋದು ಕೇವಲ 100 ರೂಪಾಯಿ ಮಾತ್ರ. ಸರ್ಕಾರ ಕೊಡ್ತಾ ಇರುವಂತ ಪರಿಹಾರ ಅನ್ನದಾತನ ರಸಗೊಬ್ಬರದ ಖರ್ಚಿಗೂ ಕೂಡ ಸಾಕಾಗುತ್ತಿಲ್ವಾ ಅನ್ನುವ ವಿಚಾರಗಳಿಗೆ ಕೇಳಿ ಬರ್ತಾ ಇದೆ. ಹೀಗಿರುವಾಗ ಬಿಡಿಗಾಸಿನ ಪರಿಹಾರ ಯಾತಕ್ಕೆ ಅನ್ನೋದು ರೈತನ ಪ್ರಶ್ನೆ. ಪ್ರತಿ ಎಕರೆಗೆ 10,000 ರಿಂದ 15,000 ರೂಪಾಯಿ ಪರಿಹಾರ ಕೊಡಬೇಕು. 1,700 ರೂಪಾಯಿ 1,800 ರೂಪಾಯಿ ಪರಿಹಾರವನ್ನ ಸರ್ಕಾರ ನೀಡೋದು ಬೇಡ ಅಂತೇಳಿ, ಜೊತೆಗೆ ತಕ್ಷಣವೇ ಹೆಚ್ಚಿನ ಪರಿಹಾರವನ್ನ ಸರ್ಕಾರ ಕೊಡಬೇಕು ಅಂತೇಳಿ, ಒಂದು ವೇಳೆ ಕೊಡದೇ ಇದ್ರೆ ಬೆಳಗಾವಿ ಚಲೋ ಮೂಲಕ ಹೋರಾಟಕ್ಕೆ ಸಿದ್ಧ ಅಂತೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಬಾರ್ಕೋಲ್ ಚಳವಳಿ ಮಾಡ್ತೀವಿ ಅಂತೇಳಿ, ನಾವು ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಬಿಸಿಯನ್ನ ಮುಟ್ಟಿಸ್ತೀವಿ ಅಂತ ಹೇಳ್ತಿದ್ದಾರೆ ರೈತರು.